ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತಳಾಗಿದ್ದೀನಿ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯವನ್ನು ಓದ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರು ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ 2ನೇ ಮಾತಾಗಿರುತ್ತೆ ಪ್ರೇರೆ. ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೇರೆ. ನಮ್ಮ ವಿಷಯದಲ್ಲಿ ದೇವರು ಮಾಡಿಕೊಳ್ಳುವಂತ ಆಲೋಚನೆಗಳು ದೇವರೇ ಬಲ್ಲವಂತರಾಗಿದ್ದಾರೆ ಪ್ರೇರೆ. ನಮ್ಮ ಜೀವನದಲ್ಲಿ ನಾವು ಕೆಲವು ವಿಷಯಗಳಲ್ಲಿ ನಾವು ನಮ್ಮ ಜೀವನ ಏನು ಎಂಬುದಾಗಿ ನಾವು ಆತಂಕದಲ್ಲಿ ಭಯದಲ್ಲಿ ಜೀವಿಸ್ತಿರ್ತೀವಿ ಪ್ರೇರೆ. ಇನ್ನು ಮುಂದೆ ನಮ್ಮ ಜೀವನ ಏನಾಗ್ಬೋದು ಎಂಬುದಾಗಿ ಅದ್ರ ಭಾರದಲ್ಲಿ ನಾವು ಚಿಂತಿಸುವಂತರಾಗಿರ್ತೀವಿ ಪ್ರೇರೆ. ಆದರೆ ದೇವರು ಹೇಳ್ತಿದ್ದಾರೆ, ನಿಮ್ಮ ವಿಷಯದಲ್ಲಿ ನಾನು ಮಾಡಿಕೊಳ್ಳುತ್ತಿರುವ ಆಲೋಚನೆಗಳೆಲ್ಲ ನಾನೇ ಬಲ್ಲಂತ ದೇವರು ಎಂಬುದಾಗಿ ಪ್ರೇರೆ. ನಮ್ಮ ಜೀವಿತದಲ್ಲಿ ನಡೆಯುವಂತ ಪ್ರತಿಯೊಂದು ವಿಷಯಗಳಲ್ಲಿ ದೇವರು ನಮ್ಮ ಆಲೋಚನೆಯನ್ನು ತಿಳಿಯುವಂತರಾಗಿದ್ದಾರೆ ಪ್ರೇರೆ. ನಮ್ಮ ಯಾವ ವಿಷಯ ನಾವು ಭಯದಲ್ಲಿ ಜೀವಿಸ್ತಾ ಇದ್ದಿರ್ಬೋದು ಪ್ರೇರೆ, ಅವೆಲ್ಲ ಭಯವನ್ನು ದೇವರು ಬಿಡುಗಡೆ ಕೊಡುವಂತರಾಗಿದ್ದಾರೆ ಪ್ರೇರೆ. ನಮ್ಮ ಜೀವನ ಏನಾಗಬಹುದು ಎಂಬುದಾಗಿ ನಾವು ಯೋಚನೆ ಮಾಡಿರ್ತೀವಿ ಪ್ರೇರೆ. ಆದರೆ ಪ್ರತಿಯೊಂದು ವಿಷಯಗಳಲ್ಲಿ ದೇವರು ನಮ್ಮ ಜೀವಿತ ನಡೆಯುವಂತ ಪ್ರತಿಯೊಂದು ಕಾರ್ಯಗಳು ದೇವರು ಯೋಚಿಸುವಂತರಾಗಿದ್ದಾರೆ ಪ್ರೇರೆ. ಆತನ ಕೃಪೆಯಿಂದಲೇ ನಮ್ಮ ಜೀವನನು ನಡೆಯುವಂಥದ್ದಾಗಿದೆ ಪ್ರೇರೆ. ನಮ್ಮ ಜೀವನ, ನಮ್ಮ ಮಾರ್ಗಗಳು ನಡೆಯುವಂತ ಪ್ರತಿಯೊಂದು ವಿಷಯದಲ್ಲಿ ದೇವರು ಬಲ್ಲವಂತರಾಗಿದ್ದಾರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ಯಾವ ವಿಷಯದಲ್ಲಿ ನೀವು ಭಯದಲ್ಲಿದ್ದೀರಿ ಪ್ರೇರೆ, ಯಾವ ವಿಷಯದಲ್ಲಿ ನೀವು ದುಃಖಿತರಾಗಿದ್ರು ಪ್ರೇರೆ, ಯಾವ ವಿಷಯದಲ್ಲಿ ನೀವು ಕಳವಳಗೊಳ್ಳುವಂತರಾಗಿದ್ದು, ಎಲ್ಲಾ ವಿಷಯದಲ್ಲಿ ನೀವು ಗೊಂದಲ ಅಂದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಇಲ್ಲಂತ ಪರಿಸ್ಥಿತಿಯಲ್ಲಿ ನೀವು ಎಷ್ಟೇ ವಿಷಯದಲ್ಲಿ ನೀವು ಚಿಂತಿಸ್ತಿರ್ಬೋದು ಪ್ರೇರೆ. ಆದ್ರೆ ಭಯ ಪಡಬೇಡಿರಿ. ಮುಂಜಾನೆ ಸಮಯ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರೇರೆ. ದೇವರು ನಮ್ಮ ವಿಷಯಗಳಲ್ಲಿ ಒಳ್ಳೆ ಆಲೋಚನೆಯನ್ನು ಮಾಡಿಕೊಂಡಿರುವಂತರಾಗಿದ್ದರು ಪ್ರೇರೆ. ನಮ್ಮ ಮಾರ್ಗಗಳೆಲ್ಲ ಆತನು ಸರಳವಾಗಿ ಮಾರ್ಪಡಿಸುವಂತರಾಗಿದ್ದರು ಪ್ರೇರೆ. ಆತ ನಮಗೆ ಒಳ್ಳೆ ಆಲೋಚನೆಯನ್ನು ಕೊಟ್ಟು ನಮ್ಮ ಜೀವನ ಒಳ್ಳೆ ರೀತಿಯಾಗಿ ನಡೆಯುವಂತೆ ಆತ ನಮಗೆ ಕೃಪೆ ಮಾಡ್ತಾ ಇದ್ದಾರೆ ಪ್ರೇರೆ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರೇರೆ. ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶ್ವಾದಿಸಿ ಬಲಪಡಿಸಿ ದೇವ್ರು ನಿಮ್ಮ ನಡೆಸ್ತಾರೆ ಪ್ರೇರೆ. ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ದೇವ್ರು ನಮ್ಮ ಜೀವಿತದಲ್ಲಿ ದೇವ್ರು ನಮ್ಮ ವಿಷಯದಲ್ಲಿ ಮಾಡಿಕೊಳ್ಳುವಂತ ಆಲೋಚನೆಗಳು ಎಲ್ಲವೂ ಒಳ್ಳೆಯವಾಗಿವೆ. ಆತ ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯವನ್ನು ದೇವರು ಒಳ್ಳೆ ರೀತಿಯಾಗಿ ಮಾಡ್ತಾ ಒಂದು ವಿಶ್ವಾಸವು ನಂಬಿಕೆಯು ನಮ್ಮಲ್ಲಿರಬೇಕು. ದೇವ್ರ ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸುವಂತರಾಗಿದ್ದಾರೆ ಪ್ರೇರೆ. ಆಮೇನ್. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಸಯ್ಯ. ಮುಂಜಾನೆ ಸಮಯದಲ್ಲಿ ತಂದಿ ಎಷ್ಟು ಜನರು ತಂದಿ ವಾಗ್ದಾನ ಕೇಳ್ತಿದ್ರಪ್ಪ. ವಾಗ್ದಾನವು ಅವರೆಲ್ಲರ ಜೀವಿತದಲ್ಲಿ ತಂದಿ ಆಶ್ವಾದಿಸಿ ಬಲಪಡಿಸಿ ಸಕಲ ಸಮೃದ್ಧ ಜೀವನದಿಂದ ಅಪ್ಪ ನೀವು ನಡೆಸುವಂತ ದೇವರು ತಂದಿ. ಅವರು ಪ್ರಭಾ ಯಾವ ವಿಷಯದಲ್ಲಿ ತಂದಿ ಭಯದಲ್ಲಿದ್ದರು ಪ್ರಭಾ, ಅವರವರ ಮಾರ್ಗಗಳಲ್ಲಿ ಅವರ ವಿಷಯಗಳಲ್ಲಿ ತಂದಿ ಅವರ ಆಲೋಚನೆಗಳೆಲ್ಲ ತಂದಿ ನೀವು ಬಲ್ಲಂತ ದೇವರು ಪ್ರಭಾ. ಎಷ್ಟು ಜನರು ಯಾವ ವಿಷಯದಲ್ಲಿ ತಂದಿ ಕುಟುಂಬ ವಿಷಯ, ಮಕ್ಕಳ ವಿಷಯ, ಆರ್ಥಿಕ ಸಾಲ ಸಮಸ್ಯೆಗಳಿಗೆ ಪ್ರತಿಯೊಂದು ವಿಷಯದಲ್ಲಿ ಭಯಲಿದ್ದಂತ ಅವ್ರ ಜೀವಿತನು ಪ್ರಭಾ ಈ ಮುಂಜಾನೆ ತಂದಿ ಎಲ್ಲವನ್ನು ಬಿಡುಗಡೆ ಕೊಡ್ತಿದ್ದೇವಪ್ಪ. ಅವರ ಆಲೋಚನೆಗಳೆಲ್ಲ ನಿಮ್ ತಿಳಿಯುವಂತ ದೇವರಾಗಿದೆ ಅಂತ ಹೇಳಿ ಎಷ್ಟು ಜನರು ವಾಗ್ದಾನ ಗಟ್ಟಿಗಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿರೋ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಗ್ದಾನ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ನೀವೇ ಮಾರ್ಪಡಿಸಿ ಅವರ ಮಾರ್ಗಗಳೆಲ್ಲ ಒಳ್ಳೆ ರೀತಿಯಾಗಿ ತಿಳಿದು ನೀವೇ ನಡೆಸ್ತೀರಿ ಅಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್ ಆಮೇನ್. ಪ್ರೇರೆ ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷವುಳ್ಳವರಾಗಿದ್ರು. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ಕಲ್ವೇರಿ ಪ್ರೇಯರ್ ಹಾಲ್ಸ್ ಅನ್ನು ನೋಡ್ತಾ ಇದ್ರು ವಾಗ್ದಾನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ, ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೇರೆ. ಮತ್ತು ಈ ವಾಗ್ದಾನ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅದ್ಭುತ ರೀತಿಯಾಗಿ ದೇವರ ಆಶ್ವಾದಿಸಿ ಬಲಪಡಿಸ್ಲಿ ಪ್ರೇರೆ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.